ಇಂತಹ ಡೆಡ್ ಬಾಡಿಗಳು 2,500ಕ್ಕೂ ಹೆಚ್ಚು ನೋಡಿದೀನಿ ಅಂತೇಳಿ ಹೇಳಿದಿರಿ. ಸಾಕ್ಷಿಯೇ ಇಲ್ಲದಂತಹ ಕೊಲೆ, ತಪ್ಪಿಸಿಕೊಂಡು ಬೀಗ್ತಾ ಇರುವಂತಹ ಅಪರಾಧಿ, ಇವೆಲ್ಲದಕ್ಕೂ ಕೊನೆಗೆ ಸಿಂಹ ಸ್ವಪ್ನವಾಗೋದು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು. ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಅವಳ ಬಾಡಿ ಮಧ್ಯದಲ್ಲಿ ಬೆಂಡಿನ ಮೂಳೆಲ್ಲ ದಿನನಿತ್ಯ ಡೆಡ್ ಬಾಡಿಗಳ ಜೊತೆ ಕೆಲಸ ಮಾಡ್ಬೇಕಾಗತ್ತೆ. So when it comes to my postmortem table, it is looking for justice. ಡೆಡ್ ಬಾಡಿಗಳಿಗೂ ಡಾಕ್ಟರ್ ಯಾಕೆ ಬೇಕು? Until unless human body ಮರಣ ಆದ್ಮೇಲೆ ಒಂದು ಬಯೋಲಾಜಿಕಲ್ ಮೆಟೀರಿಯಲ್ ಅಷ್ಟೇ. There was 4 ವರ್ಷ ಹುಡುಗಿ ತೆಗೆದಾಗ ಆ ಹುಡುಗಿದು ಬಾಡಿ ಎಲ್ಲರದು ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ ಇದೆ, ಪ್ರೋಟೋಕಾಲ್ ಇದೆ. ಅದು ನಾವೆಲ್ಲರೂ ಫಾಲೋ ಮಾಡಿ ಎಂಡ್ ಮಾಡಿದಾಗ ಅದು ಒಂದು ಕೇಸ್ ಕಂಪ್ಲೀಟ್. ಎಲ್ಲಾ ಕೇಸಸ್ ಅಲ್ಲಿ ಬಾಡಿಯನ್ನ ಓಪನ್ ಮಾಡಿ ನೋಡ್ಬೇಕಾಗತ್ತಾ, ಮತ್ತೆ ಸ್ಕಲ್ ಕೂಡ ಓಪನ್ ಮಾಡಿ ನೋಡ್ಬೇಕಾಗತ್ತಾ? ಕಂಪ್ಲೀಟ್ ಆಗಿ ಯಾವುದೇ ಒಂದು ಬಾಡಿ ಕ್ಯಾವಿಟಿನ ಓಪನ್ ಮಾಡದೆ ಬಿಡು. ಯಾವ ತರ ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳಿ ಕಂಡು ಹುಡುಕ್ತೀರಾ ಡಾಕ್ಟರ್? ಅಮ್ಮ ಮಾರ್ಚರಿ ಕಡೆ ಹೋಗೋದು ನೋಡಿ ನಾನು ಫಾಲೋ ಮಾಡಿ ವಿಂಡೋ ಇಂದ ಈ ಪ್ರೊಸೀಜರ್ ನೋಡಿದ್ದೀನಿ. ಫಾರೆನ್ಸಿಕ್ ಮೆಡಿಸಿನ್ ಅಂತ ಹೇಳಿದ್ರೆ MBBS ಆದ ನಂತರ ಅದನ್ನ ತೆಗೆದುಕೊಳ್ಳುವಂತಹ ಡಾಕ್ಟರ್ಗಳು ಕಡಿಮೆ ಇರ್ತಾರೆ. ಒನ್ ವೆರಿ ಕಾಮನ್ ಮೆಂಟಾಲಿಟಿ ಇಸ್ MBBS ಮಾಡಿ ಯಾಕೆ ಹೆಣ್ಣ ಜೊತೆ ಇರಬೇಕು, ಯಾವುದೇ ಎವಿಡೆನ್ಸ್ ಇಲ್ಲದೆ ಈ ತರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ನೋ ಕ್ರೈಮ್ ಇಸ್ ಪರ್ಫೆಕ್ಟ್. ಡ್ರೌನಿಂಗ್ ಈ ಪರ್ಟಿಕ್ಯುಲರ್ ವಾಟರ್ ಬಾಡಿಯಲ್ಲಿ ಆಗಿದೆ. ಸಾಮಾನ್ಯವಾಗಿ ಹೇಳ್ತಾರೆ ಶವಗಳು ಯಾವತ್ತೂ ಸತ್ಯವನ್ನೇ ಹೇಳ್ತಾವೆ ಅಂತ. ದ ಬಾಡಿ ವಿಲ್ ಸ್ಪೀಕ್ ಫಾರ್ ಇಟ್ಸ್. ವೆರಿ ಚಾಲೆಂಜಿಂಗ್ ಸಿಚುವೇಶನ್. ಬಾಡಿ ಮೇಲೆ ಯಾವುದೇ ಇಂಜುರಿ ಕಂಡು ಬರುತ್ತಿಲ್ಲ. ಕೋರ್ಟಿಗಿನ ಎಂಟ್ರಿ ಆಗಬೇಕಾದ್ರೆ ಅಕ್ಯೂಸ್ಡ್ ಆ್ಯಂಡ್ ಅಕ್ಯೂಸ್ ಮದರ್ ಬೋತ್ ಆಫ್ ದೆಮ್ ಥ್ರೆಟನ್ಡ್. ಇಟ್ ಈಸ್ ಪಿಕ್ಚರ್ ಎಲ್ಲ ತೋರಿಸಿದಾಗ ಅಷ್ಟು ಈಸಿ ಅಲ್ಲ. Perfect crime is also a myth. The scientist or the doctor will suddenly announce this is a murder, this is a murder.